ದೇಶದ ಗಡಿ ಕಾಯಲು ಹೋದರೆ ಸೈನಿಕ, ಅನ್ನ ನೀಡುವ ರೈತನೇ ದೇಶದ ಪೋಷಕ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮನೆ ಕಿಚನ್. ನಾನಿವತ್ತು ಫ್ರೆಶ್ ಆಗಿ ನಮ್ಮ ಹೊಲದಲ್ಲೇ ಬೆಳೆದಿರುವಂತಹ ಕುಕುಂಬರ್ ಮತ್ತು ಗೆಡ್ಡೆಕೋಸು ಅಂದರೆ ನೋಲ್ಕೋಸನ್ನ ಬಳಸಿ ಸಲಾಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ನೇರಳೆ ಹಣ್ಣಿನ ರೆಸಿಪಿನೂ ಸಹ ತೋರಿಸ್ತಾ ಇದ್ದೀನಿ. ಇವಾಗ ಸೀಸನ್ ಇರೋದ್ರಿಂದ ನಾನಿಲ್ಲಿ ಬೇಬಿ ಕುಕುಂಬರ್ನ ತಗೊಂಡಿದ್ದೀನಿ. ಎಳೆದ್ರಾಗಿರೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ನೋಲ್ಕೋಸನ್ನ ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಾನು ಈ ವೆಜಿಟೇಬಲ್ ಕಟರ್ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಹಾಗೆ ಚಾಕುವಿಂದನೂ ಕಟ್ ಮಾಡ್ಕೊಬೋದು. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದಕ್ಕೆ ಆನಿಯನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನ ನಾನು ಒಂದು ಸ್ಮಾಲ್ ಸೈಜಷ್ಟು ತೊಗೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ನೆಕ್ಸ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಪುದೀನಾನ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಸಾಲ್ಟು, ಇದಕ್ಕೆ ಹಸಿರು ಮೆಣಸಿಕಾಯಿನೂ ಕಟ್ ಮಾಡಿ ಹಾಕ್ಕೊಬೋದು, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣದಾಗಿ ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೋದು. ನಾನಿಲ್ಲ ಅದನ್ನು ಯಾವುದನ್ನು ಯೂಸ್ ಮಾಡ್ತಿಲ್ಲ, ಬರೀ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇದ್ದರೆ ಮಾಡ್ಕೊಬೋದು ಹಾಕ್ಕೊಂಡು. ನೆಕ್ಸ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ನೇರಳೆ ಹಣ್ಣು, ನನ್ನ ಫೇವ್ರೆಟ್ ಕೂಡ. ಇದನ್ನು ಹಾಗೆ ತಿನ್ಬೋದು, ಬಟ್ ಹಾಗೆ ತಿನ್ನೋದ್ರಿಂದ ಗಂಟಲು ನೋವು, ಕೆಮ್ಮಾಗ್ಬೋದು. ಇದನ್ನು ಸಾಲ್ಟ್ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ತಿನ್ನಬೇಕು. ಮೊದಲು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕಿ ಲೈಟಾಗಿ ಫೋರ್ಸಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಅದೆಲ್ಲ ಪೀಲ್ ಆಗಿಬಿಡುತ್ತೆ. ಸೊ ಈ ಥರ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಗ್ರೇಪ್ಸಲ್ಲಿ ಹೇಗೆ ವೈನ್ ಮಾಡ್ತಾರೋ ಹಾಗೆ ನೇರಳೆ ಹಣ್ಣಲ್ಲೂ ಸಹ ವೈನ್ ಮಾಡ್ಬೋದು. ನಿಮಗೂ ಏನಾದರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಾಟರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇವಾಗ ಇದೆಲ್ಲ ವಾಶ್ ಆಗಿದೆ. ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊತಿದ್ದೀನಿ, ಸಾಲ್ಟು ಹಾಗೆ ಚಿಲ್ಲಿ ಪೌಡರು. ಇದನ್ನೆಲ್ಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಅಮ್ಮ ಕೂಡ ಕಡಲೆಕಾಯಿನ ಬೇಯಿಸಿಟ್ಟಿದ್ರು. ಇದೇನಿಲ್ಲ, ಸಿಂಪಲ್ಲು. ಒಂದು ಕಡಲೆಕಾಯಿ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಗೋಗುತ್ತೆ. ಇಲ್ಲ ಅಂತಂದರೆ ನೀವು ಕಡಲೆಕಾಯಿ ಬೀಜನ ನೈಟು ಸೋಕ್ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ತಿನ್ಬೋದು. ಇದು ಪ್ರೋಟೀನ್ ರಿಚ್ ಫುಡ್ಗಳಲ್ಲಿ ಒಂದು. ಇವಾಗ ನಮ್ಮ ಸಲಾಡ್ ಪ್ಲೇಟ್ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅಮ್ಮ ಮನೆ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.